ಸಿಕ್ಕಾಪಟ್ಟೆ ವೈರಲ್ ಆಗಿರುವಂತಹ ಹೈಡ್ರೋ ಫೇಸ್ ಮಾಸ್ಕ್. ನಾನು ಕೂಡ ಹೈಡ್ರೋ ಫೇಸ್ ಮಾಸ್ಕ್ ಅನ್ನ ಪರ್ಚೇಸ್ ಮಾಡ್ಕೊಂಡು ಇವತ್ತು ಯೂಸ್ ಮಾಡ್ತಾ ಇದ್ದೀನಿ. ಹೈಡ್ರೋ ಫೇಸ್ ಮಾಸ್ಕ್ ಅಲ್ಲಿ 2 ರೀತಿಯ ಪ್ಯಾಕೆಟ್ ಇರುತ್ತೆ. ಇದ್ರ ಡೀಟೇಲ್ಸ್ ನಾನು ಇವಾಗ ತೋರಿಸ್ತಾ ಇದ್ದೀನಿ, ಯಾವ ರೀತಿ ಮಿಶ್ರಣ ಮಾಡಬೇಕು ಅಂತ ಎಲ್ಲ. ಮೊದಲೆಲ್ಲ ಹೈಡ್ರೋ ಬೂಸ್ಟಿಂಗ್ ಮಾಸ್ಕ್ ಎಲ್ಲ UK USA ಅಲ್ಲೆಲ್ಲ ಸಿಗ್ತಾ ಇದ್ದು, ಬಟ್ ಇವಾಗ ಇಂಡಿಯಾದಲ್ಲೂ ಕೂಡ ಅವೈಲೇಬಲ್ ಇದೆ. ಮೋನ್ಸ್ಟಾರ್ ಅವರ ಪ್ರಾಡಕ್ಟ್ ನಾನು ರೀಸೆಂಟ್ಲಿ ನೋಡಿದೆ. ಇದರಲ್ಲಿ ಒಂದು ಜೆಲ್ಲಿ ಕನ್ಸಿಸ್ಟೆನ್ಸಿ ಅಂಡ್ ಪೌಡರ್ ಕನ್ಸಿಸ್ಟೆನ್ಸಿ ಅಲ್ಲಿ ಇರುವಂತಹ ಪ್ಯಾಕೆಟ್ ಇತ್ತು. ಇದರಲ್ಲಿ ನಮ್ಮ ಸ್ಕಿನ್ ಗೆ ಬೇಕಾಗುವಂತಹ ವೈಟಮಿನ್ A, C, E ಕಂಟೆಂಟ್ ಇದೆ ಅಂತ. ಸೆಕೆಂಡ್ ಒನ್ ಬಂದ್ಬಿಟ್ಟು ಇದೊಂಥರ ಹೈಡ್ರೋ ಜೆಲ್ ಬೂಸ್ಟ್. ಈ ಒಂದು ಹ್ಯೂಲರಾನಿಕ್ ಆಸಿಡ್ ಫಾರ್ ಅಲ್ಟ್ರಾ ಹೈಡ್ರೇಷನ್ ನಮ್ಮ ಸ್ಕಿನ್ ಗಂತೂ ವೆರಿ ಇಂಪಾರ್ಟೆಂಟ್ ಆಗಿ ಬೇಕು. ಫಸ್ಟ್ ಪ್ಯಾಕೆಟ್ ಇವಾಗ ಕಟ್ ಮಾಡ್ತಾ ಇದ್ದೀನಿ. ಇದೊಂಥರ ಪೌಡರ್ ರೂಪದಲ್ಲಿ ಇರುತ್ತೆ, ಅಂದ್ರೆ ಇದು ಸೀವಿಡ್ ಮಾಸ್ಕ್. ಸೊ ಇದನ್ನ ನಾನು ಬೌಲ್ಗೆ ಹಾಕೊಂಡು ಚೆನ್ನಾಗಿ ಇದನ್ನ ತಕ್ಷಣ ಮಿಶ್ರಣ ಮಾಡಬೇಕು. ಯಾವುದೇ ರೀತಿಯ ಲೇಟ್ ಮಾಡೋ ಹಾಗೆ ಇಲ್ಲ. ವಿದಿನ್ 2 ಸೆಕೆಂಡ್ಸ್ ಅಲ್ಲಿ ಮಿಶ್ರಣ ಮಾಡಿಡ್ಬೇಕು ಜೆಲ್ಲಿ ಆಡ್ ಮಾಡಿದ ನಂತರ. ಸೆಕೆಂಡ್ ಒನ್ ಬಂದ್ಬಿಟ್ಟು ಜೆಲ್ಲಿ ಕನ್ಸಿಸ್ಟೆನ್ಸಿ ಅಲ್ಲಿ ಇರುತ್ತೆ. ಇದನ್ನು ಕೂಡ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ನಾನು ಫಸ್ಟ್ ರಿವ್ಯೂ ನೋಡ್ತಾ ಇದ್ದೀನಿ, ಒಂದ್ ಸೈಡ್ಗೆ ಮಾತ್ರ ಅಪ್ಲೈ ಮಾಡಿಕೊಂಡು ಯಾವ ರೀತಿ ಬರುತ್ತೆ ಅಂತ. ಸೊ ಇದು ಪ್ಯೂರ್ ಜೆಲ್ಲಿ ಕನ್ಸಿಸ್ಟೆನ್ಸಿ ಅಲ್ಲಿ ಇದೆ. ಹಾಗೆ ಸ್ಮೆಲ್ ಕೂಡ ತುಂಬಾನೇ ಚೆನ್ನಾಗಿತ್ತು. ನನಗಂತೂ ತುಂಬ ಪರ್ಸ್ನಲಿ ಇಷ್ಟ ಆಯಿತು. ಇದನ್ನು ಆ್ಯಡ್ ಮಾಡಿದ ನಂತರ ನಾವು ಚೆನ್ನಾಗಿ ಮಿಶ್ರಣ ಮಾಡಿ ಕೊಡಬೇಕಾಗುತ್ತೆ. ಹಾಗೆ ಸ್ವಲ್ಪ ನಾನು ತೆಗೆದಿಡ್ತಾ ಇದ್ದೀನಿ ಒಂದು ಸೈಡಲ್ಲಿ. ಜೆಲ್ ಮತ್ತು ಪೌಡರ್ ಚೆನ್ನಾಗಿ ಮಿಶ್ರಣ ಆಗಬೇಕು. ಮಿಶ್ರಣ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ನಾವು ಟೈಮ್ ತೆಗೆದು ಈ ಥರ ಮಿಶ್ರಣ ಮಾಡಿಕೊಟ್ಟು ತಕ್ಷಣ ನಮ್ಮ ಫೇಸ್ಗೆ ಫಸ್ಟ್ ನಾನು ಅಪ್ಲೈ ಮಾಡುವಾಗ ಒಂದು ರಿಂಗ್ ಲೈಟ್ ಒಂದು ಆಫ್ ಮಾಡ್ತೀನಿ, ಯಾಕಂದರೆ ಬೆಳಕಿರಲ್ಲ ಅಂತೇಳಿ ನಾನು ಹಾಕೋದು. ಸೊ ಹಾಗಾಗಿ ರಿಂಗ್ ಲೈಟ್ ಒಂದು ಆಫ್ ಮಾಡಿ ವೀಡಿಯೋ ಮಾಡ್ತೀನಿ. ಓಕೆ ಎನಿವೆ ರಿಂಗ್ ಲೈಟ್ ಆಫ್ ಮಾಡಿದ್ದೀನಿ. ಇವಾಗ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಅಪ್ಲೈ ಮಾಡಿ ತೋರಿಸ್ತೀನಿ. ಓಕೆ, ಕ್ಲಿಯರ್ ಆಗಿ ನಾವು ನೋಡ್ತೀವಲ್ವ ವಿಡಿಯೋದಲ್ಲಿ, ಆ ಥರ ಒಂಥರ ಜೆಲ್ ಐತೆ ಇದು ಮಾಸ್ಕ್. ನಾನೊಂದು ಎಕ್ಸ್ಟ್ರಾ ಇಲ್ಲಿ ಇಟ್ಟಿದ್ದೀನಿ, ನೆಕ್ಸ್ಟ್ ಟೈಮ್ ಯೂಸ್ ಮಾಡೋಣ ಅಂತ. ಸೊ ಒಂದ್ಸಲ ನೋಡೋಣ ಒಂದು ಸೈಡಲ್ಲಿ ಅಪ್ಲೈ ಮಾಡಿ ಅಂತ, ಜಸ್ಟ್ ನಿಮಗೆ ಒಂಥರ ರಿವ್ಯೂ ತೋರಿಸೋಕ್ಕೋಸ್ಕರ. ನೋಡೋಣ, ಒಂದು 15 ಮಿನಿಟ್ಸ್ ಟ್ರೈ ಮಾಡ್ತೀನಿ. ಇವಾಗ ಒಂದು 15 ಮಿನಿಟ್ಸ್ ಆಯಿತು. ನೋಡೋಣ ಅವರು ಒಂಥರ ಸ್ಕಿನ್ ಟೈಟನ್ ಆ್ಯಂಡ್ ಸ್ಮೂತ್ ಫೀಲ್ ಕೊಡ್ತಾ ಇದೆ. ನೋಡಿದ್ರಲ್ವಾ ಇದು ಹೇಗೆ ಬಂದಿದೆ ಅಂತ. ಅಗೇನ್ ಇದನ್ನು ನಾನು ಯೂಸ್ ಮಾಡ್ತಲ್ಲ. ಈ ಒಂದು ಸ್ಕಿನ್ ಮತ್ತು ಈ ಒಂದು ಸ್ಕಿನ್ ಡಿಫ್ರೆನ್ಸ್ ನೋಡಿ. ಅನಂತರ ಒಂದು ಸೈಡಲ್ಲಿ ನಾನು ತೆಗೆದಿಟ್ಟಿರುವಂತಹ ಪ್ಯಾಕನ್ನು ಮಿಶ್ರಣ ಮಾಡಿಕೊಂಡು ಹೇಗೆ ನನ್ನ ಫುಲ್ ಫೇಸ್ಗೆ ಅಪ್ಲೈ ಮಾಡಿ ಕೊಟ್ಟೆ. ಒಂಥರ ನನಗೆ ಒಂಥರ ಕೂಲಿಂಗ್ ಎಫೆಕ್ಟ್ ಕೂಡ ಕೊಡ್ತಾ ಇತ್ತು. ಅದು ಮಾತ್ರ ಅಲ್ಲ, ಸ್ಕಿನ್ ಅಂತೂ ಟೈಟನ್ ಫೀಲ್ ಕೊಡ್ತಾ ಇತ್ತು. ಹೈಡ್ರೋ ಫೇಶಿಯಲ್ ಅಲ್ಲಿ ನಮಗೆ ಬೆನಿಫಿಟ್ಸ್ ಏನಪ್ಪಾ ಅಂದ್ರೆ, ನಮ್ಮ ಫೇಸ್ ಅಂತೂ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ನಮ್ಮ ಮುಖ ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ನೋಡಿ, ಆವಾಗ ನಮ್ಮ ಸ್ಕಿನ್ ಅಂತೂ ಯಂಗ್ ಆಗುತ್ತೆ, ವ್ರಿಂಕಲ್ಸ್ ಬರೋದಾಗೆ ತಡೆಗಟ್ಟುತ್ತೆ. ಹೈಡ್ರೋ ಫೇಶಿಯಲ್ ಅಂತೂ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಬಜೆಟ್ ನಾವು ಸ್ಪೆಂಡ್ ಮಾಡ್ಬೇಕಾಗುತ್ತೆ. ಹೈಡ್ರಾ ಫೇಸ್ ಮಾಸ್ಕ್ ಅನ್ನ ಡೈರೆಕ್ಟ್ ಆಗಿ ನಾವು ಅಪ್ಲೈ ಮಾಡಬಾರ್ದು. ಫಸ್ಟ್ ಸ್ಟೆಪ್ ಅಲ್ಲಿ ಫೇಸ್ ಎಲ್ಲ ಚೆನ್ನಾಗಿ ಕ್ಲೆನ್ಸಿಂಗ್ ಮಾಡಬೇಕಾಗುತ್ತೆ. ನಂತರ ನಾವು ಸ್ಕ್ರಬ್ ಮಾಡಿ ಆ ನಂತರ ಸ್ಟೀಮ್ ತಕೊಂಡು ಫೈನಲ್ ಆಗಿ ನಾವು ಈ ಒಂದು ಮಾಸ್ಕ್ ಅನ್ನ ಅಪ್ಲೈ ಮಾಡುವಂಥದ್ದು. ಆವಾಗಲೇ ಮಾತ್ರ ನಮಗೆ ಬೆನಿಫಿಟ್ಸ್ ಸಿಗುವಂಥದ್ದು. ಒಂದು ಮಂತ್ಲಿ 3 ಟೈಮ್ಸ್ ಆದ್ರೂ ಒಂದು ಫೇಸ್ಗೆ ಸ್ಟೀಮ್ ಕೊಡೋದ್ರಿಂದ ನಮ್ಮ ಸ್ಕಿನ್ ಅಂತೂ ಹೆಲ್ದಿಯಾಗಿ ಚೆನ್ನಾಗಿರುತ್ತೆ. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಎಷ್ಟು ನಾವು ಸ್ಕಿನ್ ನ ಹೊರಗಡೆ ಟ್ರೀಟ್ಮೆಂಟ್ ತೆಗೆದ್ರೂ ಕೂಡ ನಾವು ನಮ್ಮ ಹೆಲ್ದಿ ಆದಂತಹ ಫುಡ್ ಅನ್ನ ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ನಾವೇನು ಡೈಲಿ ರೆಗ್ಯುಲರ್ ಆಗಿ ಫುಡ್ ಕನ್ಸ್ಯೂಮ್ ಮಾಡ್ತೀವೋ ಅದು ನಮ್ಮ ತ್ವಚೆಯನ್ನ, ಸ್ಕಿನ್ ಅನ್ನ ಚೆನ್ನಾಗಿಡ್ತಾ ಬರುತ್ತೆ. ಸ್ಕಿನ್ ಹೊರಗಡೆ ನಾವು ಅಪ್ಲೈ ಮಾಡುವ ಕ್ರೀಮ್ ಆಗಿರ್ಬೋದು, ಮಾಸ್ಕ್ ಆಗಿರ್ಬೋದು, ಜಸ್ಟ್ ನಮ್ಮ ತ್ವಚೆ ಮೇಲಿನ ಒಂದು ಕಪ್ಪು ಕಲೆಗಳು, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಅಂಡ್ ಸನ್ ಟ್ಯಾನ್ಸ್ ರಿಮೂವ್ ಮಾಡೋಕೆ ಮಾತ್ರನೇ. ಚೆನ್ನಾಗಿರೋ ಸ್ಕಿನ್ ನಿಮಗೆ ಪರ್ಮನೆಂಟ್ ಆಗಿ ಬೇಕು ಅಂದ್ರೆ ಒಳ್ಳೆಯ ಫುಡ್ ಅನ್ನೇ ತಿನ್ನಿ. ಆಯಿಲಿ ಫುಡ್ ಅನ್ನ ಕನ್ಸ್ಯೂಮ್ ಮಾಡಬೇಡಿ. ಥ್ಯಾಂಕ್ ಯು.